ಓಯ್ ಸ್ಮೈಲ್ ಇಲ್ಲಿ ನೋಡಿಲಿ. ಓಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಿಮಗೆ ಸ್ಟಾರ್ಟಿಂಗಲ್ಲೇ ನಾನು ಹೆವಿ ತಲೆದಂಗೆ ಅಂತ ನಿಮಗೂ ಅನಿಸುತ್ತೆ, ಅದು ನನಗೆ ಗೊತ್ತು. ಇನ್ಮೇಲಿಂದ ಆ ಥರ ಆಗಲ್ಲ. ಶನಿವಾರ ಆಗ್ತಲೇ ಬಾಸ್ 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 ಅಂತ ಸ್ಟೇಟಸ್ ಹಾಕೊಂಡಿದ್ದು. ಬೇರೆಯವ್ರ ಮೇಲೆ ಹೇಳೋದು ಬೇಡ, ನಾನು ಹಾಕೊತೀನಿ. ಬಾಸ್ ಅಂದರೆ ಯಾರು ಅಂತ ಅಂದ್ಕೊಂಡ್ರ? ಬೇರೆ ಯಾರು ಅಲ್ಲ ಗುರು, ನಮ್ಮ ಆಂಜನೇಯ. ಆಂಜನೇಯಂಗೆ ಯಾವಾಗಲೂ ಮಾಡೋದು ವೆಜಿಟೇರಿಯನ್ ಅಂತ ನಮಗೆ ಗೊತ್ತು, ಆದರೆ ಇಲ್ಲಿ ನಾನ್ ವೆಜ್ ಮಾಡ್ತಾರೆ. ಅಂಥ ಒಂದು ಪ್ಲೇಸ್ಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಹೋಗೋಣ. ನಮ್ಮೂರ ಕಾಯೋದೋರೆಯೇ ನಿನಗೆ ಎನ್ನಿಂತ ಮಮಕಾರ. ಡಾಕ್ಟರ್ ರಾಜ್ಕುಮಾರ್ ಅವರ ವಿಶ್ರಾಂತಿ ಕೋಣೆ, ಅಂದರೆ ಅವರು ಮಾಡಿಸ್ಕೊಟ್ಟಿದ್ದಾರೆ ಮತ್ತು ಅವರು ಬಂದಾಗ ಇಲ್ಲಿ ಇರ್ತಿದ್ರು ಅಂತ ಹೇಳ್ತಾರೆ. ನೋಡ್ತಾ ಇರ್ಬೋದು, ಮುತ್ತತ್ತಿ ಹೊಳೆ ಸಾಗರ ಇದ್ದಂಗಿದೆ. ಸಕ್ಕದಾಗಿದೆ ಗುರು. ಗುರು, ಈ ಮುತ್ತತ್ತಿಗೆ ಹಲವಾರು ಗ್ರಂಥಗಳಲ್ಲಿ ಹಲವಾರು ಸುದ್ದಿಗಳಿವೆ. ಹೇಗೆ ಹೆಸರು ಬಂತು ಅಂತ ಒಂದು ಸುದ್ದಿನ ನಾನು ಹೇಳ್ತೀನಿ ಕೇಳಿ. ರಾಮ ಸೀತೆ ವನವಾಸಕ್ಕೆ ಬಂದಾಗ ಅವರ ಒಂದು ಮೂಗುತಿ ನೀರೊಳಗಡೆ ಬಿದ್ದೋಗುತ್ತೆ. ಆವಾಗ ಆಂಜನೇಯ ಸ್ವಾಮಿ ಬಂದುಬಿಟ್ಟು ಅವರ ಬಾಳದಲ್ಲಿ ಆ ಮೂಗುತಿನ ತೆಕ್ಕೊಡ್ತಾರೆ. ಆವಾಗ ಅವ್ರ ಬಾಳದಲ್ಲಿ ಮೂಗುತಿನ ತೆಕ್ಕೊಡ್ಬೇಕಾದ್ರೆ ಏನು ಸುಳಿ ಸುತ್ತಿರುತ್ತಲ್ಲ, ಆ ಒಂದು ಸುಳಿ ಈಗಲೂ ಕಾಣಿಸುತ್ತೆ ನಮಗೆ. ಮತ್ತು ಹೇಗೆ ಮುತ್ತತ್ತಿ ಅಂತ ಹೆಸರು ಬಂತು ಅಂತ ಹೇಳ್ತೀನಿ ಕೇಳಿ. ಆಂಜನೇಯ ಬಂದು ಆ ಮುಟ್ಟನ್ನ ತೆಕ್ಕೊಟ್ರಲ್ಲ, ಆವಾಗ ಸೀತಾಮಾತೆ ಇವ್ರಿಗೆ ಆಂಜನೇಯನಿಗೆ ಮುತ್ತುರಾಜ ಅಂತ ಹೆಸರಿಟ್ರು. ಈ ಒಂದು ಊರನ್ನ ನೀನು ಕಾಪಾಡು ಅಂತ ಹೇಳ್ತಾರೆ. ಒಂದು ಮುತ್ತುರಾಜನಿಂದ ಮುತ್ತತ್ತಿ ಆಯಿತು ಈ ಒಂದು ಊರಿನ ಹೆಸರು ಅಂತ ಹಲವಾರು ಹಿಸ್ಟ್ರಿಗಳಲ್ಲಿ ನಮಗೆ ಒಂದು ಹಿಸ್ಟ್ರಿ ಹೇಳುತ್ತೆ. ಮುತ್ತತ್ತಿಲಿ ನಮಗೆ ಕಾಣಿಸೋದು ಆಂಜನೇಯನ ಗುಡಿ, ಹಾಗೆ ಒಂದು ಬೃಹದ್ದಾದ ಹೊಳೆ. ಯಾವುದು? ನಮ್ಮ ಕಾವೇರಿ ರಿವರ್ ಗುರು. ಈ ಕಾವೇರಿ ರಿವರು ಸುಮಾರು ರಾಜ್ಯಗಳಿಗೆ ಹೋಗುತ್ತೆ. ಎಷ್ಟೊಂದು ರಾಜ್ಯಗಳಿಗೆ ಸಫಿಷಿಯೆಂಟಾಗಿ ನೀರನ್ನ ತಲುಪಿಸ್ಕೊಡ್ತಾ ಇದೆ. ಇನ್ನೊಂದು ತಪ್ಪು ಮಾಹಿತಿ ಇದೆ ಎಲ್ಲರಿಗೂ, ಏನಂದರೆ ಆಂಜನೇಯಂದು ಒಂದು ಮೂಗುತಿ ಬಿದ್ದಾಗ ಅದು ಆಂಜನೇಯ ಬಾಲದಲ್ಲಿ ತೆಕ್ಕೊಡುತ್ತಲ್ಲ ಸುಳಿ, ಅದು ಇದೇ ಕೆರೆಯಲ್ಲಿದೆ ಅಂತ. ಅದು ತಪ್ಪು. ಇದೇ ಬೇರೆ ಅಲ್ಲೇ ಬೇರೆ. ಇಲ್ಲಿಂದ ಒಂದು 5 ಕಿಲೋಮೀಟ್ರ್ ಹೋಗಬೇಕು ಆ ಒಂದು ದೇವಸ್ಥಾನಕ್ಕೆ, ಅಲ್ಲೂ ಹೋಗ್ಬೋದು. ಮತ್ತು ಅಲ್ಲಿ ಈಜಾಡಕ್ಕೆ ಬಿಡಲ್ಲ ಅನಿಸುತ್ತೆ. ಹಾಗಂತ ನಾನು ಈಜಾಡಿ ಅಂತ ಹೇಳಲ್ಲ, ಇಲ್ಲಿ ಈಜಾಡಬೇಡಿ. ಇನ್ನೊಂದು ವಿಷಯ, ಇಲ್ಲಿ ಈಜಾಡೋರು ಈಜಾಡ್ತಿದ್ದಾರೆ, ನಾನು ಹಿಂದೆ ನೋಡ್ತಾ ಇದ್ದೀರಲ್ಲ, ಈಜಾಡೋರು ಈಜಾಡ್ತಿದ್ದಾರೆ, ಮತ್ತು ಅಸ್ಥಿ ಬಿಡೋರು ಸಹ ಇಲ್ಲೇ ಬಿಡ್ತಿದ್ದಾರೆ. ಇವಾಗ ನನ್ನಿಂದೆ ನೋಡಿದ್ದು ಅಥವಾ ಈಗ ನೋಡಿದ್ದು ಮುತ್ತುರಾಯ ಸ್ವಾಮಿ ದೇವಾಲಯ. ಮುತ್ತುರಾಯ ಅಂದರೆ ಬೇರೆ ಯಾರೂ ಅಲ್ಲ ಗುರು, ನಮ್ಮ ಆಂಜನೇಯ ಸ್ವಾಮಿ. The next day.